ಹಲ್ಲೆಲೂಯಾ. ವಿಶೇಷವಾಗಿ ಯಾರಿದ್ದಾರೆ ನಮ್ಮ ಮಧ್ಯದಲ್ಲಿ ಇವತ್ತು? ಯೇಸು ಸ್ವಾಮಿ. आज हमारे बीच में कौन है? यीशु मसीह है। ಆದ್ರಿಂದ ಇವತ್ತು ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದು ವೇಳೆ ಇವತ್ತು ಯಾವ ಒಂದು ವ್ಯಾಧಿಗಳಾಗಲಿ ಯಾವ ಬಾಧೆಗಳಾಗಲಿ ನಿಮ್ಮನ್ನು ಬಾಧಿಸ್ತಾ ಇದೆಯೋ, ಇವತ್ತು ಅದನ್ನು ತಿರುಗಿ ನೀವು ಹೋಗುವಾಗ ಹಿಂದೆ ಹಿಡ್ಕೊಂಡು ಹೋಗ್ತಾ ಇಲ್ಲ, ಅದರಿಂದ ಸಂಪೂರ್ಣವಾಗಿ ನೀವು ಬಿಡುಗಡೆಯನ್ನು ಹೊಂದಿಕೊಂಡೇ ಹೋಗ್ತೀರಿ. और इसलिए विशेष रीति से आज आपको ये बोलना चाहते हैं कि कोई भी अगर पीड़ा या कोई भी दर्द या कोई भी रोग हो सकता है, आप आए हैं तो आप उसे वापस लेकर नहीं जाएंगे। ನೀವು ಸಂತೋಷವಾಗಿ ಆರೋಗ್ಯವಾಗಿ ನೀವು ಹೋಗ್ಲಿಕ್ಕಿದ್ದೀರಿ. आप खुशी से और आरोग्य के साथ जाएंगे। ಯಾರೆಲ್ಲ ನಂಬ್ತೀರಿ ಇದನ್ನು? और ये कौन विश्वास करते हैं? ಯಾಕಂದ್ರೆ ಒಂದು ದಿವಸ क्योंकि एक दिन ಒಬ್ಬ ಸಭಾ ಮಂದಿರದ ಅಧಿಕಾರಿಯ ಮಗಳು, हम देखते हैं मंदिर का अधिकारी का बेटी जो है, ಬಹಳ ಅಸ್ವಸ್ಥತೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಸಭಾ ಮಂದಿರದ ಅಧಿಕಾರಿಯು ಯೇಸುವಿನ ಬಳಿಗೆ ಹೋಗ್ತಾನೆ. और हम देखते हैं कि बहुत ही बीमार रहती है, तब वो जो अधिकारी जो है यीशु मसीह के पास जाता है। ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು, ನೀನು ನಮ್ಮ ಮನೆಗೆ ಬಂದು ನಮ್ಮ ಮಗಳನ್ನು ಸ್ವಸ್ಥಪಡಿಸಬೇಕೆಂಬುದಾಗಿ ಬೇಡಿಕೊಳ್ತಾನೆ. और वो यीशु मसीह के पास आकर उसके सामने घुटना टेक कर कहता है कि आप हमारे घर में आकर मेरी बेटी को चंगाई देना चाहिए। ಆತನ ಆಹ್ವಾನಕ್ಕೆ ಯೇಸು ಸ್ವಾಮಿ ಸ್ಪಂದಿಸಿ ಆತನ ಮನೆಗೆ ಹೋಗುವಂತದನ್ನು ನಾವು ನೋಡ್ತೇವೆ. और उसके बात को मानकर यीशु मसीह उसके घर में जाने लगते हैं। ಈಗ ಯೇಸುವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಂತ ಶತಾಧಿಪತಿ ಮತ್ತು ಯೇಸು ಮತ್ತು ಅವರೊಟ್ಟಿಗೆ ಅನೇಕ ಮಂದಿ ಇದರಲ್ಲಿ. और यीशु मसीह को लेकर जाने के लिए आए हैं, हम देखते वो अधिकारी और उतने नहीं यीशु और उसके साथ और भी बहुत लोग थे। ಈಗ ಏನದು ನಾವು ನೋಡ್ತೇವೆ, ಆತನು ಅರ್ಧ ದಾರಿಗೆ ಹೋಗ್ತಿರುವಂತ ವೇಳೆಯಲ್ಲಿ ಇನ್ನೊಂದು ಎದುರುಗಡೆಯಿಂದ ಇನ್ನೊಂದು ಗುಂಪು ಬರ್ತಾ ಇದೆ. और वो ऐसे हम देखते हैं जब वो आधा रास्ते तक जाता है तब वहां से और एक जो झुंड आती है। ಆಗಿನ ಕಾಲದಲ್ಲಿ ನಾವು ನೋಡ್ತೇವೆ ಎಲ್ಲರೂ ಕುದುರೆ ಗಾಡಿಗಳನ್ನು ಯೂಸ್ ಮಾಡ್ತಾರಲ್ಲ. और उस समय में हम देखते हैं बहुत ही घोड़ा गाड़ी यूज किया जाता था, उपयोग किया जाता था। ಈಗ ಎರಡು ಗುಂಪು ಎದುರಾಗ್ತಾ ಇದೆ. और उसी तरह हम देखते दो जो झुंड है वो आमने सामने मिलते हैं। ಒಂದು ಗುಂಪು ಮರಣದ ವಾರ್ತೆಯನ್ನು ಹಿಡ್ಕೊಂಡು ಬರ್ತಾ ಇದೆ. और एक जो झुंड है वो हम देखते मृत्यु की सूचना लेकर आते हैं। ಇನ್ನೊಂದು ಕಡೆಯಿಂದ ಜೀವ ಅಲ್ಲಿಗೆ ಹೋಗ್ತಾ ಇದೆ. और एक हम देखते और एक तरफ से जो जीवन वहां से निकलती है। ಈಗ ಅಲ್ಲಿ ಪಟ್ಟನೆ ಇಳಿದು ಬಂದು ಆ ಸಭಾ ಮಂದಿರದ ಅಧಿಕಾರಿಯ ಆಳು ಹೇಳ್ತಾ ಇದ್ದಾನೆ, ಗುರುವಿಗೆ ತೊಂದರೆ ಕೊಡಬೇಡ, ನಿನ್ನ ಮಗಳು ಆಗಲೇ ಸತ್ತು ಹೋಗಿ ಆಯ್ತು. और हम देखते हैं वहां से उतर कर वो दास जो अधिकारी का दास होता है उतर कर आकर कहता है कि तू प्रभु को तू तकलीफ मत दे क्योंकि तेरी बेटी मर गई है। ವಾಕ್ಯ ಹೇಳ್ತದೆ, ಯೇಸು ಅದನ್ನು ಲಕ್ಷ್ಯಕ್ಕೆ ತಾರದೆ ಸಡನ್ ಆ ಸಭಾ ಮಂದಿರದ ಅಧಿಕಾರಿಗೆ ಹೇಳ್ತಾನೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. लेकिन हम वचन में देखते हैं यीशु मसीह उस बात को ध्यान न देते हुए कहता है कि उस अधिकारी से तू घबरा मत, लेकिन विश्वास तुझ में रहे। ಆದ್ರಿಂದ ಒಂದು ವೇಳೆ ಇಲ್ಲಿ ಕುಳಿತಲ್ಲಿ ಯಾರಿಗಾದರೂ ಒಂದು ಅಂತ ಇನ್ನು ಮುಂದೆ ಇಲ್ಲ, ಇನ್ನು ಮುಂದೆ ಆಗಲ್ಲ ಅಂತೇಳಿ ಹೇಳಿ ಯಾರಾದರೂ ಅಂತ ಒಂದು ಥಾಟ್ ಅನ್ನು ನಿಮಗೆ ಹಾಕಿರ್ಬೋದು. और यहाँ जो बैठे हैं उसमें यहाँ जो मौजूद है उसमें कोई भी व्यक्ति को हो सकता है, ऐसी भावना हो सकती है कि अब नहीं होगा, अब इसके आगे नहीं होगा। ಒಂದು ವೇಳೆ ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. लेकिन यीशु मसीह कहता है कि घबरा मत, विश्वास सिर्फ रहे। ಅಲ್ಲಿ ನಾವು ನೋಡ್ತೇವೆ ಆ ಸಭಾ ಮಂದಿರದ ಅಧಿಕಾರಿ ಆತನ ಅಂಜಲಿಲ್ಲ, ಆತನಲ್ಲಿ ನಂಬಿಕೆ ಇತ್ತು, ಆತನು ತನ್ನ ಮಗಳನ್ನು ತಿರುಗಿ ಪಡೆದುಕೊಂಡೆಂಬುದಾಗಿ ನಾವು ನೋಡ್ತೇವೆ. और हम देखते हैं कि वो अधिकारी जो वो डरा नहीं और उसमें विश्वास था, उसने अपनी बेटी को फिर से पा लिया। ಅದರಿಂದ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ನಾವು ತಲೆಗಳನ್ನು ಬಾಗಿಸಿ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಕ್ರೂಚಿತನಾದ ಯೇಸುವನ್ನು ನಾವು ದೃಷ್ಟಿಸುವ. और इस समय में हम अपने आंखों को बंद करते हुए एक क्षण के लिए हम अपने सर को झुकाते हुए वो क्रूस पर मरा हुआ यीशु मसीह को ध्यान करेंगे। ನಿಮ್ಮ ಕಣ್ಣುಗಳ ಮುಂದೆ ಆತನನ್ನು ತಂದುಕೊಳ್ಳಿರಿ.
आपके आंखों के सामने उसे लेकर आइए। ಆತನಲ್ಲಿ ಯಾವ ಅಂದ ಚಂದ ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. और वचन कहता है कि उसमें कोई खूबसूरती नहीं थी। ನಮ್ಮ ಪಾಪ ರೋಗ ವ್ಯಾಧಿಗಳನ್ನು ಹೊತ್ತ ಆತನು ವಿಕಾರವಾಗಿ ಹೋದನೆಂಬುದಾಗಿ ದೇವರ ವಾಕ್ಯದಲ್ಲಿ और ಬರೆಯಲ್ಪಟ್ಟಿದೆ. वचन कहता है कि हमारे पाप और हमारे सारे रोग को उसने उठा लिया और उसका चेहरा विकार हो गया। ಆದ್ರಿಂದ ಇವತ್ತು ಸಂಪೂರ್ಣವಾಗಿ ಯೇಸು ನನ್ನ ಬೇನೆಗಳನ್ನು ಶಿಲುಬೆಯಲ್ಲಿ ಹೊತ್ತಿದ್ದಾನೆ, ನನ್ನ ರೋಗಗಳಿಗೆ ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೆನಪಿಗೆ ತಂದುಕೊಳ್ಳೋಣ. तो आज के दिन आप यह विश्वास करिए, याद में अपने दिमाग में याद में लाए कि यीशु मेरे लिए मरा और मेरे सारे रोग और पाप को उठा लिया। ಪ್ರಿಯ ಯೇಸು ನಮಗಾಗಿ ಕ್ರೂಜೆಯಿಂತಳಿದ ಶ್ರಮೆಯು ದೃಷ್ಟಿಸು ಕಲ್ವಾರಿ ಗುಡ್ಡವ ಕಣ್ಣೀರು ಮಿಶ್ರ ರಕ್ತವು ದೃಷ್ಟಿಸು ಕಲ್ವಾರಿ ಗುಡ್ಡವ ಕಣ್ಣೀರು ಮಿಶ್ರ ರಕ್ತವು ಕಲ್ವಾರಿ ಗುಡ್ಡದೊಳು ಕಳ್ಳಾರ ಮಧ್ಯದೊಳು ಕಲ್ವಾರಿ ಗುಡ್ಡದೊಳು ಕಳ್ಳಾರ ಮಧ್ಯದೊಳು ಶಿಲುಬೇಲಿ ತೂಗಾಡಿದ ನಮಗಾಗಿ ಪ್ರಾಣ ಕೊಟ್ಟನು ಶಿಲುಬೇಲಿ ತೂಗಾಡಿದ ನಮಗಾಗಿ ಪ್ರಾಣ ಕೊಟ್ಟನು. ಆಮೆನ್. ಹಲ್ಲೆಲೂಯಾ. हालेलुया। ಈ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ इस समय में प्रभु के वचन से ನಾನು ನಿಮ್ಮ ಮುಂದೆ ಕೆಲವು ಹೊತ್ತು ಕೆಲವು ವಚನಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. भाई आपके सामने कई वचनों को वो आपको बताना चाहते हैं। ಕಳೆದ 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 ವಾರದಲ್ಲಿ ನಾವು ನಾವು ಏನನ್ನು ನೋಡಿಕೊಂಡಿವಿ ಎಂಬುದಾಗಿ ಹೇಳುವಾಗ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು ಎಂಬುದಾಗಿ. और गए हफ्ते हमने क्या देखा? हमने देखा कि हम यीशु मसीह में नई सृष्टि है। ನಾವು ಯಾವಾಗ ನೂತನ ಸೃಷ್ಟಿಗಳಾದೆವೋ ಅಂಧಕಾರದ ಅಧಿಪತಿಯ ರಾಜ್ಯದಿಂದ ಬಿಡುಗಡೆಯಾಗಿ ನಾವು ದೇವಕುಮಾರನ ಬೆಳಕಿನ ರಾಜ್ಯದಲ್ಲಿ ನಾವು ಟ್ರಾನ್ಸ್ಫರ್ ಆದೆವು ಎಂಬುದಾಗಿ ನೋಡಿಕೊಂಡೆವು. और हमने देखा कि जब हम नई सृष्टि हो गए तब हम वो अंधकार के अधिकारी के हम देखते हैं उसके अंडर से हम वहाँ छुटकारा पाते हुए हम प्रभु के राज्य में हम प्रवेश कर चुके हैं। ಆದ್ರಿಂದ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಶಿಷ್ಯರೊಂದಿಗೆ ಮಾತನಾಡುವ ದೇವರೊಂದಿಗೆ ತನ್ನನ್ನು ನಂಬಿದವರ ವಿಷಯದಲ್ಲಿ ಪ್ರಾರ್ಥಿಸುವಾಗ ಸ್ವಾಮಿ ತಂದೆಯೇ ನಾನು ಈ ಲೋಕದವನ ಪ್ರಕಾರ ಇವರು ಕೂಡ ಈ ಲೋಕದವರಲ್ಲ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡ್ತೇವೆ. और इसलिए हम देखते हैं जब यीशु मसीह हमारे लिए मतलब अपने शिष्यों के लिए विनती करते समय कहता है कि पिता से, पिता जैसा मैं इस दुनिया के नहीं हूँ वैसे ही ये लोग भी इस दुनिया के नहीं है। ಆದ್ರಿಂದ ನಾವು ಈ ಸತ್ಯವನ್ನು ತಿಳಿದುಕೊಳ್ಬೇಕು. ನಾವು ನಮ್ಮ ಸಿಟಿಜನ್ಶಿಪ್ ಯಾವುದು, ನಾವು ಯಾವ ಲೋಕದವರು ಎಂಬುದಾಗಿ ನಾವು ಅರಿತುಕೊಳ್ಳಬೇಕು. और इसलिए हमें इस सच्चाई को जानना है कि हमारा सिटीजनशिप कहाँ का है और कहाँ के हैं। ಬೆಳಕಿನ ರಾಜ್ಯದಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಅಲ್ಲಿ ಗೋಳಾಟ ಇಲ್ಲ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. और हम देखते हैं कि उजियाले के उस राज्य में वहाँ आंसू नहीं है, वहाँ रोना नहीं है और वहाँ कोई तरह का दर्द नहीं है। 2 ಪೇತ್ರ 1ನೇ ಅಧ್ಯಾಯದಲ್ಲಿ ನಾವು 3ನೇ ವಚನದಿಂದ ನಾವು ನೋಡಿಕೊಂಡು ಬರ್ತೇವೆ, ಯಾರು ತೆಗೆಯುವುದು ಬೇಡ. ಅಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು
ಜೀವಕ್ಕೂ ಮತ್ತು ಭಕ್ತಿಗೂ ನಮಗೆ ಬೇಕಾದದೆಲ್ಲವನ್ನು ಆತನು ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. और दूसरा पत्रस का पहला अध्याय का तीसरा वचन से हम देख कर आते हैं कि परमेश्वर ने प्रभु यीशु मसीह में हमें जीवन को और हमारे जीवन को और भक्ति को जो भी कुछ चाहिए उसने हमें अनुग्रह किया है. ಆತನು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ನಮಗೆ ಪರಲೋಕಕ್ಕೆ ಏನೇನು ಬೇಕೋ ಅದರೊಂದಿಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೂ ಏನು ಬೇಕೋ ಅದನ್ನೆಲ್ಲ ಆತನು ಮಾಡಿ ಮುಗಿಸಿ ಹೋದನು. और जब यीशु मसीह इस दुनिया में आया हमें स्वर्ग के लिए क्या चाहिए और उतना ही नहीं इस दुनिया में रहने के लिए क्या क्या चाहिए वो सब कुछ पूरा कर कर गया. ಆದ್ರಿಂದ ನಾವು ಈ ಸಂದರ್ಭದಲ್ಲಿ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 56ನೇ ವಚನವನ್ನು ನಾವು ನೋಡಿಕೊಳ್ಳುವ. इसलिए हम मरकुस की किताब में 6 चैप्टर 56 वचन. ಆತನು ಯಾವ ಗ್ರಾಮಗಳಿಗೂ ಯಾವ ಊರು ಹಳ್ಳಿಗಳಿಗೂ ಹೋದನೋ ಅಲ್ಲಿಯವರ ರೋಗಿಗಳನ್ನು ಪೇಟೆಗಳಲ್ಲಿ ಇಟ್ಟು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಆತನನ್ನು ಬೇಡಿಕೊಂಡರು. ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥವರಾದರು. और जहाँ कहीं वह गांवों नगरों या बस्तियों में जाता था लोग बीमारों को बाजारों में रखकर उससे विनती करते थे कि वह उन्हें अपने वस्त्र के आंचल ही को छू लेने दे और जितने उसे छूते थे सब चंगे हो जाते थे. ಎರಡನೇದಾಗಿ ನಾವು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೇವೆ. उसी तरह हम मत्ती की किताब में 4 अध्याय 23 वचन में हम देखते हैं. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. यीशु सारे गलील में फिरता हुआ उनके आराधनालय में उपदेश करता और राज्य का सुसमाचार प्रचार करता और लोगों की हर प्रकार की बीमारी और दुर्बलता को दूर करता रहा. ಆದ್ದರಿಂದ ಈ ಭಾಗದಲ್ಲಿ ನಾವು ಏನು ನೋಡ್ತೇವೆ ಎಂಬುದಾಗಿ ನಾವು ನೋಡುವಾಗ ಸುವಾರ್ತೆಯೊಂದಿಗೆ ಸ್ವಸ್ಥತೆ ಕೂಡ ಹೋಗಬೇಕು. तो इस भाग में हम क्या देखते हैं कि सुसमाचार के साथ चंगाई पे जाना चाहिए. ಯೇಸು ಸ್ವಾಮಿ ಹೋದಲ್ಲೆಲ್ಲ ಸುವಾರ್ತೆಯನ್ನು ಆತನು ಸಾರಿದನು, ಅದರೊಂದಿಗೆ ಸ್ವಸ್ಥತೆಯನ್ನು ಕೂಡ ಮಾಡಿದನು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. और हम देखते हैं कि यीशु मसीह जहाँ कहीं गया वहाँ उसने सुसमाचार को सुनाया, उसके साथ उन्हें चंगाई भी दिया. ನಾವು ದೇವರ ವಾಕ್ಯವನ್ನು ಹಿಡಿದು ಮಾತನಾಡುವಾಗ ಅದು ಕ್ರಿಯೆಯಲ್ಲಿ ತೋರಿ ಬರುವಂತದಾಗಿದೆ. और जब हम परमेश्वर की वचन को लेकर बातें करते हैं तब वो हम देखते हैं वो क्रिया वहाँ काम करता है. ಆದುದರಿಂದ ಸ್ವಾಮಿಯು ತನ್ನ ಶಿಷ್ಯರಿಗೆ ತನ್ನೊಂದಿಗೆ ಆತನು ಟ್ರೈನ್ ಮಾಡುವುದನ್ನು ನಾವು ನೋಡ್ತೇವೆ. उसी तरह हम देखते हैं प्रभु अपने शिष्यों को वहाँ वो सिखाता है. ಇಲ್ಲಿ ನಾವು ಯೋಹಾನನ ಬರೆದ ಸುವಾರ್ತೆ यूहन्ना की किताब में 20ನೇ ಅಧ್ಯಾಯ 20वां अध्याय 21ನೇ ವಚನ ಹೇಳ್ತದೆ. 21वां वचन कहता है, ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ अंदनु. यीशु ने फिर उनसे कहा, तुम्हें शांति मिले, जैसे पिता ने मुझे भेजा है वैसे ही मैं भी तुम्हें भेजता हूँ. ಅಲ್ಲಿ ಯೇಸುವನ್ನು ನಂಬಿದಂತ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ತಂದೆ ಆತನು ಪರಲೋಕಕ್ಕೆ ಇನ್ನೇನೋ ಏರಿ ಹೋಗ್ಲಿಕ್ಕೆ ಇದೆ, ಕೊನೆಯ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ತಂದೆ ನನ್ನನ್ನು ಹೇಗೆ ಕಳುಹಿಸಿದನೋ ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ಕಳುಹಿಸ್ತೇನೆ. और यहाँ यीशु मसीह अपने शिष्यों से कहता है, जब वो स्वर्ग में उठा ले जाने से पहले कहता है कि जैसा पिता ने मुझे भेजा है वैसे मैं तुम्हें भेजता हूँ. ಹಾಗಾದ್ರೆ ಶಿಷ್ಯರನ್ನು ಕಳಿಸುವಾಗ ಹೇಗೆ ಕಳಿಸಿದ ಯೇಸು ಸ್ವಾಮಿ?
ತಂದೆಯು ಯೇಸು ಸ್ವಾಮಿಯನ್ನು ಕಳಿಸುವಾಗ ಹೇಗೆ ಕಳಿಸಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುವ. तो हम देखेंगे कि यीशु मसीह ने शिष्यों को भेजते समय किस तरह भेजा और कैसा पिता ने यीशु मसीह को भेजा. ಯೋಹಾನ ಬರೆಸುವಂತೆ 3ನೇ ಅಧ್ಯಾಯ 34 ಮತ್ತು 35ನೇ ವಚನ ಹೇಳುತ್ತದೆ. यूहन्ना की किताब में 3रा अध्याय 34 और 35 वचन. ಹೇಗೆಂದರೆ ದೇವರು ಯಾರನ್ನು ಕಳುಹಿಸಿದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿರುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನಂತೆ. ಹಾಲೆಲೂಯಾ. क्योंकि जिसे परमेश्वर ने भेजा है वो परमेश्वर की बातें कहता है, क्योंकि वो आत्मा नाप नाप कर नहीं देता. पिता पुत्र से प्रेम रखता है और उसने सब वस्तुएं उसके हाथ में दे दी है. ಅದರಿಂದ ಇಲ್ಲಿ ನಾವು ಏನನ್ನು ಕಲಿತುಕೊಳ್ತೇವೆ ಎಂಬುದಾಗಿ ನಾವು ನೋಡುವಾಗ, ತಂದೆಯಾದ ದೇವರು ಯೇಸು ಸ್ವಾಮಿಗೆ ಏನೆಲ್ಲ ಕೊಟ್ಟಿದ್ದಾನೋ ಆತನು ನಂಬಿದಂಥ ಶಿಷ್ಯರಿಗೆ ಆತನು ಅದನ್ನೆಲ್ಲ ಕೊಟ್ಟು, ತಂದೆ ಹೇಗೆ ತನ್ನನ್ನು ಕಳಿಸಿದಾನೋ ಅದೇ ಪ್ರಕಾರ ಯೇಸು ಸ್ವಾಮಿ ನಂಬಿದವರನ್ನು ಕೂಡ ಕಳಿಸುವುದನ್ನು ನಾವು ನೋಡ್ತೇವೆ. यहाँ हम देखते हैं कि जिस तरह पिता ने यीशु मसीह को कैसा सब कुछ दिया है, उसी तरह यीशु मसीह भी अपने शिष्यों को सब कुछ देता है. और जैसा पिता ने यीशु मसीह को भेजा वैसे ही यीशु मसीह अपने शिष्यों को भेजता है. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಹೇಳಿದ್ದು, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. और इसलिए यीशु मसीह ने कहा कि तुम सच्चाई को जानोगे और सच्चाई तुम्हें छुटकारा देगा. ಇದು ಸತ್ಯವಾಗಿದೆ. और यही सच है. ಆದ್ರಿಂದ ಇವತ್ತು ನಾವು ಲೋಕದಲ್ಲಿ ನಾವು ಅನೇಕರನ್ನು ನಾವು ಕಾಣುವಾಗ ಈ ರೋಗ ಅನ್ನುವಂಥದ್ದು ನಾವು ನೋಡುವ ಭಾಗದಲ್ಲಿ ಒಂದನೇದಾಗಿ ಅದು ಶಾಪವಾಗಿದೆ, ಎರಡನೇದಾಗಿ ಅದು ದಾಸತ್ವವಾಗಿದೆ, ಮೂರನೇದಾಗಿ ಅದು ಬಂಧನವಾಗಿದೆ. और इस तरह हम देखते हैं इस दुनिया में अनेक लोगों को हम देखते समय रोग जो है वो पहली बात हम देखते हैं वो एक श्राप है, दूसरी बात हम देखते हैं एक दासत्व है और तीसरी बात हम देखते हैं एक बंधन है. ಈ ಮೂರರಿಂದ ಜನರು ಬಾಧಿಸಲ್ಪಟ್ಟು ನಾಶವಾಗಿ ಹೋಗುವುದನ್ನು ನಾವು ನೋಡ್ತೇವೆ. और ये तीन चीजों से हम देखते हैं लोग जो है बहुत ही कठिनाई उठाते हैं और उतना ही वो नाश होते जाते हैं. ನಾವು ಲೂಕನು ಬರೆಸುವಾರ್ತೆ 13ನೇ ಅಧ್ಯಾಯ 11ರಿಂದ 16ನೇ ವಚನ ನಾವು ನೋಡ್ತೇವೆ ಅಲ್ಲಿ. और लूक की किताब में 13 अध्याय, ಲೂಕನು ಬರೆಸುವಾರ್ತೆ 13ನೇ ಅಧ್ಯಾಯ 11ನೇ ವಚನದಿಂದ 18 ವರ್ಷದಿಂದ ದೈವ ಬಡಿದು ಮೈಯಲ್ಲಿ ರೋಗ ಉಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆಯು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದಿದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಆಕೆ ನೆಟ್ಟಗಾದಳು. 18 ವರ್ಷದಿಂದ ಅವಳು ಎಲ್ಲಿಗೆ ಹೋಗ್ತಾ ಇದ್ಲು? ಚರ್ಚಿಗೆ ಹೋಗ್ತಾ ಇದ್ಲು. और यहाँ हम देखते हैं 13 अध्याय का 11 वचन से, वहां एक स्त्री थी जिसे 18 वर्ष से एक दुर्बल करने वाली दुष्टात्मा लगी थी और वह कुबड़ी हो गई थी और किसी रीति से सीधी नहीं हो सकती थी. यीशु ने उसे देखकर बुलाया और कहा, हे नारी, तू अपनी दुर्बलता से छूट गई. तब उसने उस पर हाथ रखे और वह तुरंत सीधी हो गई और परमेश्वर की बड़ाई करने लगी. ಇಲ್ಲಿ ನಾವು ನೋಡ್ತೇವೆ, ಈ ಭಾಗದಲ್ಲಿ ಸೈತಾನನ ಒಂದು ಬಾಂಡೇಜ್, ಇದು ಆತನು ಒಂದು ಬಂಧನದಲ್ಲಿ ಆ ಸ್ತ್ರೀಯನ್ನು ಇಟ್ಟಿದ್ದನು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. यहाँ हम इस भाग में देखते हैं कि शैतान उस स्त्री को एक बंधन में रखा था. ಆದರೆ ಅನೇಕರು ಅವಳನ್ನು ನೋಡುವಾಗ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿರ್ಬೋದು. ಅಂದ್ರೆ ಇವಳು ಏನು ಪಾಪ ಮಾಡಿದಳು, ಅವಳ ಬಗ್ಗೆ ಬೇರೆ ಬೇರೆ ಸಂಗತಿಗಳನ್ನು ಮಾತಾಡಿರ್ಬೋದು. ಆದರೆ ಯೇಸು ಸ್ವಾಮಿ ಅವಳನ್ನು ನೋಡುವಾಗ ಸ್ಪಷ್ಟವಾಗಿ ಗೊತ್ತಾಯಿತು, ಸೈತಾನನು ಅವಳನ್ನು ಬಂಧನದಲ್ಲಿಟ್ಟಿದ್ದಾನೆ.
और हम देखते हैं अनेक लोग उसे देखते समय उसके बारे में अलग अलग तरह की बातें किए होंगे, इसने पाप किया होगा, ऐसा अलग अलग बातें किए होंगे, लेकिन यीशु मसीह ने जब उसे देखा तो यीशु मसीह जान लिया कि शैतान उसे बंधन में रखा है। ಅನೇಕ ವ್ಯಾಧಿಗಳಿಗೆ ಸೈತಾನನು ಕೂಡ ಕಾರಣ ಆಗಿದ್ದಾನೆ. और अनेक हम देखते हैं रोगों का कारण है शैतान भी है। ಉದಾಹರಣೆಗೆ ನಾವು ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ और उदाहरण के लिए मरकुस की किताब में 5वां अध्याय 1ರಿಂದ 5ನೇ ವಚನದಲ್ಲಿ 5ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. पहला वचन से लेकर 5वां वचन तक हम पढ़ेंगे। ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನ ದೋಣಿಯಿಂದ ಇಳಿದು ಬಂದ ಕೂಡಲೇ ಸಾಕು. ಇನ್ನೊಂದು 15ನೇ ವಚನ ಸ್ವಲ್ಪ ಓದಿಕೊಳ್ಳುವಲ್ಲೇ. वे झील के पार गिरासेनियों के देश में पहुंचे। जब वह नाव पर से उतरा तो तुरंत एक मनुष्य जिसमें अशुद्ध आत्मा थी कब्रों से निकलकर उसे मिला। वह कब्रों में रहता था और कोई उसे सांकलों से भी न बांध सकता था, क्योंकि वह बार बार बेड़ियों और सांकलों से बांधा गया था। पर उसने सांकलों को तोड़ दिया और बेड़ियों के टुकड़े टुकड़े कर दिए थे, और कोई उसे वश में नहीं कर सकता था। वह लगातार रात दिन कब्रों और पहाड़ों में चिल्लाता और अपने को पत्थरों से घायल करता था। 15 वचन कहता है, यीशु के पास आकर वे उसको जिसमें दुष्टात्माएं थी अर्थात जिसमें सेना समाई थी कपड़े पहने और सचेत बैठे देखकर डर गए। ಇಲ್ಲಿ ನಾವು ಏನನ್ನು ನೋಡ್ತಾ ಇದ್ದೇವೆ ಅಂದ್ರೆ 15ನೇ ವಚನಕ್ಕೆ ಬರುವಾಗ ನಮಗೆ ಗೊತ್ತಾಗ್ತದೆ ಅವನು ಬೆತ್ತಲೆಯಾಗಿ ಇದ್ದನು ಎಂಬುದಾಗಿ. और यहाँ हम क्या देखते हैं कि 15 वचन में हम जब आते तो देखते हैं कि वो पहले नंगा था। ಆದರೆ ಈ ಭಾಗದಲ್ಲಿ ಒಂದನ್ನು ನಾವು ನೋಡ್ತೇವೆ, ಯಾರಾದರೂ ಸಮಾಧಿಯಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರಾ ಸರಿ ಇದ್ದವರು? और इसमें एक भाग में हम देखते हैं कि क्या कोई हम देखते हैं कब्रों में रहने के जो अच्छे लोग हैं कब्रों में रहने के लिए पसंद करते हैं। ಇಲ್ಲಿ ನಾವು ನೋಡ್ತೇವೆ ದುರಾತ್ಮನಿಂದ ಆತನು ಬಂಧಿಸಲ್ಪಟ್ಟು ಅವನ ವಾಸಸ್ಥಾನ ರಾತ್ರಿ ಹಗಲು ಅವನು ಸಮಾಧಿಯಲ್ಲೇ ಇರ್ತಿದೆ ಎಂಬುದಾಗಿ ನಾವು ನೋಡ್ತೇವೆ. और हम यहाँ देखते हैं कि वो दुष्टात्मा से बंधा हुआ व्यक्ति जो है वो रात दिन उस कब्रों में रहता था। ಆದರೆ ಇಲ್ಲಿ ಅವನನ್ನು ಕಂಟ್ರೋಲ್ ತರುವುದಕ್ಕೆ ಅನೇಕರು ಅವನನ್ನು ಅನೇಕ ಸಾರಿ ಸರಪಣಿಗಳಿಂದ ಕಟ್ಟಿ ಹಾಕಿದ್ರು ಎಂಬುದಾಗಿ ನಾವು और ನೋಡಿಕೊಳ್ಳುತ್ತೇವೆ. यहाँ हम देखते हैं अनेक लोग उसे उसके अपने काबू में लाने के लिए सांकलों से और बेड़ियों से बांध कर रखे थे, ಆದರೆ ಯಾರಿಂದಲೂ ಕೂಡ ಅವನನ್ನು ಕಂಟ್ರೋಲಿಗೆ ತರಲಿಕ್ಕೆ ಆಗ್ಲಿಲ್ಲ. लेकिन किसी से भी उसे अपने काबू में लेकर आने के लिए नहीं हुआ। ಮತ್ತು ಅವನು ಕಲ್ಲುಗಳಿಂದ ತನ್ನ ದೇಹವನ್ನು ಪರಚಿಕೊಂಡು ತನ್ನ ದೇಹವನ್ನು ಗಾಯ ಮಾಡಿಕೊಂಡು ದೇಹವನ್ನು ಹಾಳು ಮಾಡಿಕೊಳ್ಳುತ್ತಿದ್ದ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. और यहाँ हम देखते हैं कि वो पत्थरों से अपने देह को वो घायल करता था। ಆದ್ರೆ ಇದು ಬಟ್ಟೆ ಹಾಕಿಕೊಳ್ಳದೆ ಸಮಾಧಿಯಲ್ಲಿ ಇರುವಂತ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿಕೊಳ್ತಾ ಇದ್ದೇವೆ. और यहाँ हम देखते हैं कि वस्त्र ना पहनते हुए कब्रों में वास करने के व्यक्ति के बारे में हम देखते हैं। ಆದ್ರೆ ಇವತ್ತು ಸ್ವಲ್ಪ ಇನ್ನೊಂದು ಕಡೆ ನಾವು ತಿರುಗಿಸಿಕೊಳ್ಳುವ. उसी तरह और एक भाग में हम देखेंगे ಇವತ್ತು ಎಷ್ಟೋ ಜನ ಒಳ್ಳೆ ಬಟ್ಟೆ ಹಾಕಿಕೊಂಡಿದ್ದಾರೆ. और आज के दिन कितने लोग अच्छे वस्त्र पहने हुए हैं ಒಳ್ಳೆ ಸೂಟು ಹಾಕಿಕೊಳ್ಬಹುದು. और कितने अच्छे सूट डाले होंगे ಒಳ್ಳೆ ಬಂಗ್ಲೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಿರಬಹುದು. और अच्छे हम देखते बंगला में वास करते होंगे। ಆದರೆ ಅನೇಕರ ಸ್ಥಿತಿ ಹೇಗಿದೆ ಎಂಬುದಾಗಿ ಹೇಳುವಾಗ ಆ ಸಮಾಧಿಯಲ್ಲಿ ಇರುವಂತ ವ್ಯಕ್ತಿ ಮತ್ತು ಈ ಬಂಗಲೆಯಲ್ಲಿ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕಿಕೊಂಡು ವಾಸ ಮಾಡುವಂತ ವ್ಯಕ್ತಿಗೂ ವ್ಯತ್ಯಾಸವೇ ಇಲ್ಲದೆ ಇರುವುದನ್ನು ನಾವು ನೋಡ್ತೇವೆ. लेकिन उनकी स्थिति कैसे हम देख सकते हैं, वो हम देखते हैं कि कब्रों में रहने वाले व्यक्ति और उतना ही नहीं वो जो वहाँ महल में रहने वाले व्यक्ति का उनमें कोई व्यत्यास नहीं हम देख सकते हैं। ಅವನು ದೆವ್ವದ ಒಂದು ಬಂಧನದಿಂದ ತನ್ನ ಮೈಗಳನ್ನೆಲ್ಲ
ಅವನು ಪರಚಿಕೊಂಡು ಗಾಯ ಮಾಡಿಕೊಂಡು ತನ್ನ ದೇಹವನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ. और हम देखते हैं कि वो दुष्टात्मा के उस बंधन के कारण वो हम देखते हैं पत्रोस अपने शरीर को घायल करता था और घाव करता था। ಇವತ್ತು ಎಷ್ಟೋ ಜನ ಅವನು ಸಮಾಧಿಗೆ ಹೋಗಿ ಆ ರೀತಿ ಮಾಡಿದರೆ, ಇವತ್ತು ಎಷ್ಟೋ ಜನ ಬಾರ್ ವೈನ್ ಶಾಪ್ಗಳಿಗೆ ಹೋಗಿ ಕುಡಿದುಕೊಂಡು ತಮ್ಮ ಮೈಗಳನ್ನು ಏನ್ ಮಾಡ್ಕೊಳ್ತಾರೆ, ತನ್ನ ಶರೀರವನ್ನು ಹಾಳು ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. और हम देखते हैं ये व्यक्ति तो कब्रों में रहकर अपने शरीर को वो घायल करता था, लेकिन आज के दिन कितने लोग बार में जाकर हम देखते हैं वहां पीने के द्वारा वहां अपने शरीर को घायल करते हैं. ಆದ್ರಿಂದ ಆ ವ್ಯಕ್ತಿಗೆ ಮತ್ತು ಈ ವ್ಯಕ್ತಿಗೆ ಇರುವಂತ ವ್ಯತ್ಯಾಸವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾನು. और हम देखते हैं वो व्यक्ति और इस व्यक्ति में जो व्यत्यास है उसको आपके सामने हम रखते हैं. ಅನೇಕರು ವ್ಯಭಿಚಾರದ ಮೂಲಕ ತಮ್ಮ ಮೈಗಳನ್ನು ನಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುವುದನ್ನು ನೋಡ್ತೇವೆ. अनेक लोग व्यभिचार के कारण अपने शरीर को खराब करते हम देखते हैं. ಅನೇಕರು ಬೇರೆ ಬೇರೆ ಚಟಕ್ಕೆ ಒಳಗಾಗಿ ತಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. और अनेक लोग अलग अलग तरह की इच्छाओं को भागीदारी हो जाते अपने शरीर को खराब करते हैं. ಆದರೆ ವಿಷಯ ಮಾತ್ರ ಅವರು ಒಳ್ಳೆ ಬಟ್ಟೆಗಳನ್ನು ಧರಿಸಿಕೊಳ್ತಾರೆ, ಒಳ್ಳೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. लेकिन हम देखते हैं उनमें विशेष ये है कि वो अच्छे घर में रहते हैं, अच्छे वस्त्र को पहनते हैं. ಆದ್ರೆ ಈ ಸಮಾಧಿಯಲ್ಲಿ ಇರುವವನಿಗೆ ಅವನಿಗೆ ಬಟ್ಟೆ ಇರಲಿಲ್ಲ, ಅವನು ದುರಾತ್ಮನ ಒಂದು ಬಂಧನದಲ್ಲಿದ್ದ, ಆದ್ರೆ ಅವನು ಸಮಾಧಿಯಲ್ಲಿ ವಾಸ ಮಾಡ್ತಾ ಇದ್ದ. लेकिन इस हम कब्रों में रहने वाले इस व्यक्ति के बारे में देखते हैं, उसे कपड़ा नहीं था और वो कब्रों में रहता था. ಆಗ ಆತನಿಗೆ ಯಾವಾಗ ಯೇಸುವಿನ ಒಂದು ಸಂದರ್ಶನ ಆಯ್ತು ಅಥವಾ ಯೇಸುವಿನ ಒಂದು ಎನ್ಕೌಂಟರ್ ಅವನಿಗೆ ಆಯ್ತು, ಆತನು ಸ್ವಸ್ಥ ಹೊಂದಿಕೊಂಡ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. लेकिन हम देखते हैं कि जब उसे यीशु मसीह के साथ उसका मिलाप वो हम देखते हैं उसने वो चंगाई को पा लिया. ಅದೇ ಕಾರಣದಿಂದ ಇವತ್ತು ದೇವರು ಈ ಲೋಕದಲ್ಲಿ ಎಷ್ಟೋ ಜನ ಸಮಾಧಿಯ ಒಂದು ವಾಸಸ್ಥಾನದ ಸ್ಥಿತಿಯಲ್ಲಿ, ಅನೇಕ ಮನೆಗಳಲ್ಲಿ ಸಮಾಧಿಯ ಸ್ಥಿತಿಯಾಗಿರುವುದನ್ನು ನಾವು ನೋಡ್ತೇವೆ. और उसी तरह हम देखते हैं इस दुनिया में आजकल कितने लोग उनके घर में हम देखते हैं कब्रों की स्थिति होती है. ಅವರನ್ನು ಸಂಧಿಸಿ ಅವರನ್ನು ಬಿಡುಗಡೆಗೊಳಿಸುವುದಕ್ಕೋಸ್ಕರವೇ ಯೇಸು ಸ್ವಾಮಿ ಇವತ್ತು ನನ್ನನ್ನು ನಿಮ್ಮನ್ನು ಆತನು ಕರೆದಿದ್ದಾನೆ. और उन्हें उनको मिलकर उनको छुटकारा देने के लिए यीशु मसीह आपको और हमें बुलाया है. ಒಂದು ವೇಳೆ ಆತನು ನನ್ನನ್ನು ನಿನ್ನನ್ನು ಕರೆದು ಆತನು ಕಳಿಸುವುದಾದರೆ ತಂದೆಯು ತನ್ನನ್ನು ಕಳಿಸಿದಂತೆ ಆತನು ನನ್ನನ್ನು ನಿಮ್ಮನ್ನು ಕಳಿಸ್ತಾನಾತನು. और अगर वो आपको और हमें बुलाकर भेजता है, तो जैसा पिता ने उसे बुलाकर उसे भेजा वैसे वो हमें भेजता है. ಅದಕ್ಕೋಸ್ಕರ ಅಭಿಷೇಕ ಈ ದಿನದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. और इसलिए हम देखते अभिषेक आज के दिन में बहुत ही जरूरी है. ನಮಗೆ ಸ್ವಸ್ಥತೆ ಬೇಕು, हमें चंगाई चाहिए, ನಮಗೆ ಅಭಿಷೇಕ ಬೇಕು. और उतना हमें अभिषेक भी चाहिए. ಈ ಅಭಿಷೇಕದಿಂದಲೇ ನಾವು ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. और ये अभिषेक के द्वारा ही ऐसा कार्य को हम कर सकते हैं. ಈಗ ನಾವು 1 ಕೊರಿಂಥ 6ನೇ ಅಧ್ಯಾಯ 19 ಮತ್ತು 20ನೇ ವಚನ ಹೇಳ್ತದೆ. और हम पहला कोरिन्थियों का 6वां अध्याय का 19 और 20वां वचन कहता है, ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಆಗಿರುವುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. क्या तुम नहीं जानते कि तुम्हारे देह पवित्र आत्मा का मंदिर है जो तुम में बसा हुआ है और तुम्हें परमेश्वर की ओर से मिला है, और तुम अपने नहीं हो क्योंकि दाम देकर मोल लिए गए हो, इसलिए अपने देह के द्वारा परमेश्वर की महिमा करो. ಉದಾಹರಣೆಗೆ ಇವತ್ತು ನಾವು ನೋಡ್ತೇವೆ, ರೋಗ ಎಂಬುದಾಗಿ ಹೇಳುವಾಗ ಅದರಲ್ಲಿ ಒಂದು ಶಕ್ತಿ ಇದೆ. और उदाहरण के लिए हम देखते हैं कि रोग ऐसा कहते समय उसमें एक शक्ति है. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಒಂದು ಮಲೇರಿಯಾ ಎಂಬ ಒಂದು ಸೊಳ್ಳೆ ಜಸ್ಟ್ ಒಂದು ಕಚ್ಚಿ ಹೋದ್ರೆ ಅವನಿಗೆ ಅದರ ಸಿಂಪ್ಟಮ್ ಗೊತ್ತಾಗ್ತದೆ. उदाहरण के लिए तो एक व्यक्ति को अगर मलेरिया का जो मच्छर अगर काटता है तो उसका हम देखते हैं उसका जो कार्य वो दिखाई देता है. ಮಲೇರಿಯಾ ಸೊಳ್ಳೆಯಿಂದ ಬರೋದು ಹೌದಲ್ಲ? क्या मलेरिया जो है एक मच्छर से आता है, आप जानते हैं ना? ಒಂದು ಸಣ್ಣ ಸೊಳ್ಳೆ
ಇಷ್ಟು ದೊಡ್ಡ ಮನುಷ್ಯನಿಗೆ ಜಸ್ಟ್ ಒಂದು ಕಚ್ಚಿ ಹೋದ್ರೆ ಆತನಿಗೆ ಅದರ ಸಿಂಪ್ಟಮ್ ಸ್ಟಾರ್ಟ್ ಆಗ್ತದೆ. ಮೊದಲು ಬಾಡಿ ಪೇನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. और ये वो छोटा सा हम देखते हैं मच्छर जो एक व्यक्ति को काटता है तो वो मलेरिया का जो हम देखते हैं परिणाम वहाँ दिखाई देता है और उससे पहले उसका देह जो हम देखते हैं उसे दर्द होने लगता है ಸಿಕ್ಕಾಪಟ್ಟೆ ತಲೆನೋವು ಬರ್ತದೆ. और उतना ही उसका सर जोर से फटने लगता है ಮತ್ತು ನಾವು ನೋಡ್ತೇವೆ ಬಿಟ್ಟು ಬಿಟ್ಟು ಜ್ವರ ಬರುವುದನ್ನು ನಾವು ನೋಡ್ತೇವೆ. और उतना ही नहीं बार बार बुखार आता रहता है. ಇದು ಮಲೇರಿಯಾದ ಪ್ರಭಾವ. और ये हम देखते हैं मलेरिया का प्रभाव है. ಆದ್ರೆ ಯಾವಾಗ ನಾವು ಅಭಿಷೇಕವನ್ನು ಹೊಂದಿಕೊಳ್ಳುತ್ತೇವ, लेकिन जब हम अभिषेक को पाते हैं ನಮ್ಮಲ್ಲಿ ಯಾವ ಪ್ರಭಾವ ಬರ್ತದೆ? हम में कौन सा प्रभाव आता है? ಅರ್ಥ ಆಗ್ತದ? ಹಲ್ಲೆಲೂಯಾ, क्या आपको समझ में आ रही है? ಹಲ್ಲೆಲೂಯಾ. हालेलुया. ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ ಯಾವಾಗ ನಾವು ದೇವರಾತ್ಮನು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ, ಪರಿಶುದ್ಧಾತ್ಮನಿಗೆ ನಮ್ಮ ದೇಹ ಗರ್ಭಗುಡಿಯಾಗಿದೆ. ಈಗ ನಮ್ಮ ದೇಹದಲ್ಲಿ ಹೇಗೆ ಒಬ್ಬ ಒಂದು ಸೊಳ್ಳೆ ಕಚ್ಚಿದಾಗ ಒಂದು ಮಲೇರಿಯಾದ ಪ್ರಭಾವ ಕಂಡು ಬರ್ತದೋ, ಯಾವಾಗ ದೇವರಾತ್ಮನಿಗೆ ನಮ್ಮ ಗರ್ಭಗುಡಿ ಆಗ್ತದೋ, ಈಗ ಒಂದು ದೇವರ ಆ ಒಂದು ಪ್ರಭಾವ ನಮ್ಮ ದೇಹದಲ್ಲಿ ಕಂಡು ಬರಬೇಕು. और हम देखते हैं कि परमेश्वर ने हमें दाम देकर खरीद लिया है और हमारा शरीर जो परमेश्वर का मंदिर है. हम देखते हैं जिस तरह एक व्यक्ति को मलेरिया का अगर मच्छर काटने की तरफ परिणाम दिखाई देता है, उसका प्रभाव दिखाई देता है, उसी तरह यीशु परमेश्वर का पवित्र आत्मा हमें रहने के कारण वो प्रभाव हमें दिखाई देता है. ಅದಕ್ಕೋಸ್ಕರ ದೇವರ ವಾಕ್ಯದಿಂದ ನಾವು ನಮ್ಮನ್ನು ತುಂಬಿಸಿಕೊಳ್ಳಬೇಕು. और उसी तरह परमेश्वर के वचन को हमें अपने आप को भरना है. ಅನೇಕ ಸಾರಿ ನಾವು ರಕ್ಷಣೆ ಹೊಂದಿದವರಿಗೂ ಮತ್ತು ಇಸ್ರಾಯೇಲರಿಗೂ ಇರುವಂತ ಒಂದು ವ್ಯತ್ಯಾಸವನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. और हम देखते हैं उद्धार पाए व्यक्ति के बारे में और इस्राएल के बीच में जो व्यत्यास है वो आपके सामने रखना चाहते हैं. ಕೀರ್ತನೆ 105:37 ವಚನ ಹೇಳ್ತದೆ. और भजन संहिता का 105:37 ದೇವರು ಇಸ್ರಾಯೇಲ್ಯರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಹೊರಗೆ ಬರಮಾಡಿದನು. ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡವುವನು ಇರಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. तब वो इस्राएल को सोना चांदी दिलाकर निकाल लाया और उनमें से कोई निर्बल ना था. ಇಲ್ಲಿ ನಾವು ನೋಡ್ತೇವೆ ಯಾವಾಗ ಐಗುಪ್ತ ದೇಶದಿಂದ ದೇವರು ಅವರನ್ನು ಹೊರಗೆ ಬರಮಾಡಿದ್ನೋ ಆಗ ಅವ್ರು ಏನ್ ಮಾಡಿದ್ರು ಅಂತ ನೋಡ್ತೇವೆ. ಅಲ್ಲಿ ದೇವರ ಮಹಿಮೆ ಅವರನ್ನು ಆವರಿಸಿಕೊಂಡಿತ್ತು. यहाँ हम देखते जब इस्राएल लोगों को परमेश्वर ने उस मिस्र देश से बाहर लेकर आया तब परमेश्वर की महिमा उनकी चारों ओर थी. ಅವರು ಬಂಡೆಯಿಂದ ಹರಿಯುವ ನೀರು ಕುಡಿದ್ರು. और हम देखते वो चट्टान से निकला हुआ पानी उन्होंने पिया. ಪರಲೋಕದ ಮನ್ನವನ್ನು ಅವರು ತಿಂದರು. और स्वर्ग से उतरा हुआ मन्ना को उन्होंने खाया. ಆದರೆ ಅವರ ಮನಸ್ಸೆಲ್ಲಿತ್ತು? लेकिन उनका मन कहाँ था? ಐಗುಪ್ತ ದೇಶದಲ್ಲೇ ಇತ್ತು, मिस्र देश में था. ಆದ್ರಿಂದ ಮನುಷ್ಯನನ್ನು ನಾವು ನೋಡುವಾಗ 3 ಭಾಗ. और इसलिए हम मनुष्य में देखते हैं कि 3 भाग को. ಒಂದು ಶರೀರ, एक शरीर है, ಆತ್ಮ है, ಪ್ರಾಣ और प्राण है. ಅದೇ ರೀತಿಯಲ್ಲಿ ಇಲ್ಲಿ ನಾವು ಏನನ್ನು ನೋಡ್ತೇವೆ ಎಂಬುದಾಗಿ ಹೇಳುವಾಗ ಐಗುಪ್ತ ದೇಶ ಎಂಬುದಾಗಿ ಹೇಳುವಾಗ ಇದು ಶರೀರ. और यहाँ हम क्या देखते हैं? मिस्र देश ऐसे देखते समय वो शरीर जो है. ಐಗುಪ್ತ ದೇಶದಿಂದ ಅವರು ಹೊರಗೆ ಬಂದು ಅವರ ಪ್ರಯಾಣ ಇದ್ದದ್ದು ಅರಣ್ಯದಲ್ಲಿ. और हम देखते हैं वो मिस्र देश से बाहर आए और वो जंगल में प्रयाण कर रहे थे. ಇದು ಪ್ರಾಣ ಅಥವಾ ಮನಸ್ಸು ಎಂಬುದಾಗಿ ಇದಕ್ಕೆ ಹೇಳಬಹುದು. और ये प्राण या मन कह सकते हैं. ಅವರಿಗೆ ಮುಂದೆ ವಾಗ್ದಾನ ದೇಶ ಇದ್ದದ್ದು ಕಾನಾನ್. और उन्हें आगे वाचा का जो प्रदेश था हम देखते हैं होली लैंड, कानान. होली लैंड. और हम देखते हैं पवित्र देश. ಅದು ಆತ್ಮ. और हम देखते हैं आत्मा. ಶರೀರಕ್ಕೂ ಆತ್ಮಕ್ಕೂ ಮಧ್ಯ ಮನಸ್ಸಿದೆ. ಇಲ್ಲಿ हम देखते हैं शरीर और आत्मा के बीच में वहाँ मन है. ಇಲ್ಲಿ ಐಗುಪ್ತದಿಂದ ಅವರು ಹೊರಗೆ ಬಂದಾಗ ಈ ಅರಣ್ಯ ಎಂಬುದಾಗಿ ಹೇಳುವಾಗ ಈ ಮೈಂಡ್ ಎಲ್ಲಿತ್ತು ಎಂಬುದಾಗಿ ಹೇಳುವಾಗ ಅವರಿಗೆ ಐಗುಪ್ತ ದೇಶದ ಮೇಲೇನೆ ಇತ್ತು. और हम देखते वो मिस्र देश से बाहर आए, वो जंगल में थे. हम देखते उनका मन कहाँ था? वो मिस्र देश में था. ಅನೇಕ ಸಾರಿ ಈ ರಕ್ಷಣೆ ಹೊಂದಿ ಪಾಪದಿಂದ ಬಿಡುಗಡೆ ಹೊಂದಿ ಹೊರಗೆ ಬಂದರೂ ಕೂಡ
ಮನಸ್ಸಲ್ಲಿರ್ತದೆ ಅಂತ ಹೇಳಿದ್ರೆ ಶರೀರದ ಮೇಲೇನೆ ಇರ್ತದೆ. अनेक बार ऐसा होता है कि उद्धार पाने के बाद, हाँ, पाप से बाहर आने के बाद भी उनका मन जो है वो कहाँ रहता है? शरीर में रहता है। ಶರೀರದ ಆಸೆ, हम देखते हैं शरीर की आशा, ಕಣ್ಣಿನ ಆಸೆ, हम देखते आंखों की आशा ಬದುಕು ಬಾಳಿನ ಡಂಬ, और जीविका का घमंड, ಇದರಲ್ಲೇ ಇರುವುದನ್ನು ನಾವು ನೋಡ್ತೇವೆ. और यही बातों में रहते हैं। ಆದ್ರಿಂದ ಅನೇಕರಿಗೆ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿಕ್ಕೆ ಆಗುದಿಲ್ಲ. और इसलिए अनेक लोगों को चंगाई नहीं पा सकते, ಅನೇಕರಿಗೆ ಬಿಡುಗಡೆ ಹೊಂದಿಕೊಳ್ಳಿಕ್ಕೆ ಆಗುದಿಲ್ಲ ಎಂಬುದಾಗಿ और ನೋಡಿಕೊಳ್ಳುತ್ತೇವೆ. अनेक लोगों को छुटकारा पाने नहीं होता। ಯಾವಾಗ ನಮ್ಮ ಮನಸ್ಸಿನಲ್ಲಿ ಪರಿಪೂರ್ಣವಾಗಿ ಆ ಕಾನಾನ್ ದೇಶದ ಮೇಲೆ ಹೇಗೆ ಯೆಹೋಶುವ ಮತ್ತೆ ಕಾಲೇಬನು ಮನಸ್ಸಿಟ್ಟರೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸುಗಳನ್ನು ಕೂಡ ದೇವರ ವಾಗ್ದಾನದ ಮೇಲೆ ಇಡುವಂತ ಸಂದರ್ಭದಲ್ಲಿ ಎಲ್ಲಾದ್ರಿಂದಲೂ ನಮಗೆ ಬಿಡುಗಡೆ. और जिस तरह हम देखते हैं कालेब और जोशुआ, हम देखते हैं उसने अपने मन को उस कानान देश में रखा, उसी तरह हमारे मन को भी परमेश्वर के वचन में रखना है। ಆದ್ರಿಂದ ಅನೇಕ ಸಾರಿ ನಾವು ನೋಡ್ತೇವೆ ಏನೆಂಬುದಾಗಿ ಹೇಳುವಾಗ ಕೆಲವು ಕಡೆಗಳಲ್ಲಿ ಪ್ರಾರ್ಥನೆಗೆ ಬಿಡುಗಡೆಯ ಒಂದು ಪ್ರಾರ್ಥನೆಗೆ ಹೋದಾಗ ಆ ಎದುರಿನ ವ್ಯಕ್ತಿಗಳು ಅನೇಕ ಸಂಗತಿಗಳನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. और अनेक बार ऐसा होता है कि प्रार्थना, छुटकारा का प्रार्थना के लिए जब आगे जाते हैं तो वहाँ जो खड़े व्यक्ति आगे वो व्यक्ति बहुत तरह की बातें करने लगता है। ಯೇಸುವಿನ ಶಿಷ್ಯರು ಒಂದು ಕಡೆ ಹೋದ್ರು. यीशु मसीह के शिष्य जो एक तरफ गए, ಒಬ್ಬನಿಗೆ ಒಂದು ಮೂಕದೇವ ಹಿಡಿದಿತ್ತು. और वहाँ हम देखते एक को गूंग की आत्मा पकड़ी थी, ಶಿಷ್ಯರಿಂದ ಆಗ್ಲಿಲ್ಲ ಬಿಡುಗಡೆ ಮಾಡ್ಲಿಕ್ಕೆ. और शिष्यों से नहीं हुआ कि उसे छुड़ाए। ಆಮೇಲೆ ಯೇಸು ಸ್ವಾಮಿ ಬಂದ್ರು. उसके बाद यीशु मसीह आए। ಆ ಯವನಸ್ಥನ ತಂದೆ ಯೇಸು ಸ್ವಾಮಿ ಹತ್ರ ಕೂಡ ಹೇಳಲಿಕ್ಕೆ ಶುರು ಮಾಡಿದ್ರು. और वो हम देखते हैं वो जवान जो लड़के का पिता था वो यीशु मसीह से भी बोलने लगे। ಇವನಿಗೆ ಎಷ್ಟು ವರ್ಷದಿಂದ ಇತ್ತದು? इसे कितने वर्ष से था ये? ಬಹಳ ವರ್ಷದಿಂದ ಅವನಿಗೆ ಅದಿತ್ತು. बहुत वर्ष से था। ಅವನು ಅದೆಲ್ಲ ಬಂದಾಗ ನೀರಿನಲ್ಲೇ ಬೆಳೆತಿದ್ದ. और जब भी आता है वो पानी में गिर जाता है, ಅವನು ಬೆಂಕಿಯಲ್ಲೇ ಬೆಳೆತಿದ್ದ. और उसने आग में गिर जाता है, ಅವನಿಗೆ ಯಾರನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. और कोई भी उसे अपने काबू में नहीं लेकर आ सकते। ಅವನ ಮಾತನ್ನು ಕೇಳ್ತಾ ಕೇಳ್ತಾ ಶಿಷ್ಯರ ನಂಬಿಕೆ ಏನಾಯ್ತು? और उसके बातों को सुनते हम देखते शिष्यों का जो विश्वास घट गया। ಅಂತ ಸಂದರ್ಭದಲ್ಲಿ ಏನೆಂಬುದಾಗಿ ಹೇಳುವಾಗ ಅವರನ್ನು ಬಾಯಿ ತೆರೀಲಿಕ್ಕೆ ಬಿಡಬಾರ್ದು. और हम देखते ऐसे संदर्भ में उन्हें अपने मुंह खोलने को नहीं देना चाहिए। ಯೇಸು ಸ್ವಾಮಿ ಅವನು ಮಾತಾಡುವಾಗ ನಂಬುವವನಿಗೆ ಪೂರ್ಣ ಆಗ್ತದೆ. हम देखते हैं, हम यीशु मसीह ने कहा कि विश्वास करने को सब कुछ होता है, ಅವನು ಬಾಯಲ್ಲಿ ಅರಿಕೆ ಮಾಡಿದ. और उसने मुंह से कबूल किया। ನಾನು ನಂಬ್ತೇನೆ ಸ್ವಾಮಿ. उसने कहा कि मैं विश्वास करता हूँ, ಯೇಸು ಸ್ವಾಮಿ ಅವನ ಬಾಯಿಂದಲೇ ಅರಿಕೆ ಮಾಡಿಸಿದ್ರು. और यीशु मसीह उसके मुंह से उसे कबूल करवाया। ತಿರುಗಿ ಅವನು ಕೇಳ್ಕೊಂಡ, ನನ್ನಲ್ಲಿ ಒಂದು ವೇಳೆ ನಂಬಿಕೆ ಕಡಿಮೆ ಆಗಿದೆ, ನನ್ನ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. और फिर से वो व्यक्ति कहता है कि अगर मुझ में विश्वास कम है तो मेरे विश्वास को बढ़ा प्रभु। ಆದ್ರಿಂದ ನಾವು ನೋಡ್ತೇವೆ, ನಾವು ಆ ರೀತಿಯಲ್ಲಿ ಅಂದ್ರೆ ಇನ್ನೊಬ್ಬರಿಗೆ ನಾವು ನಂಬಿಕೆಯನ್ನು ನಾವು ಹೆಚ್ಚಿಸುವವರಾಗಿರ್ಬೇಕು. और उसी तरह हम देखते हैं, हम इसी तरह दूसरी लोगों को विश्वास बढ़ाने वाले होना चाहिए। ಅನೇಕ ಸಾರಿ ನಾವು ನೋಡ್ತೇವೆ, ಒಂದು ವೇಳೆ ಇಲ್ಲಿ ನಾವು ಈ ಲೋಕದಲ್ಲಿ ನಾವು ಒಂದು ಸಮುದ್ರ ನೋಡ್ತೇವೆ, ಸಮುದ್ರವನ್ನು. और उसी तरह हम इस दुनिया में समुद्र को देखते हैं। ಸಮುದ್ರದಲ್ಲಿ ಒಂದು ಶಿಪ್ ಹೋಗ್ತದೆ, और समुद्र में हम देखते एक शिप जाता है, ಆದ್ರೆ ಅಲ್ಲಿ ನೀರಿನಲ್ಲಿ ಏರುಪೇರುಗಳ ಆಗ್ತದೆ. उसी तरह हम देखते पानी में जो लहरें आती है ऊपर नीचे होती रहती है, ಆದರೆ ಆ ಶಿಪ್ ಸಮುದ್ರದಲ್ಲಿ ಮುಳುಗುವುದಿಲ್ಲ. लेकिन वो जो शिप जो है पानी में नहीं डूबता। ಅದು ಅದರ ಟಾರ್ಗೆಟ್ ಯಾವ ದಡಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋಗ್ತದೆ ಅದು. और वो जहाँ जिस किनारे पर जाना चाहिए वहां जाता है। ಒಂದು ವೇಳೆ ಆ ಶಿಪ್ಪಿನಲ್ಲಿ ಅದರ ಪ್ರಯಾಣದಲ್ಲಿ ಎಲ್ಲಿಯಾದ್ರೂ ಒಂದು ಸಣ್ಣ ತೂತು ಇರುವುದಾದ್ರೆ ನೀರು ಮೆಲ್ಲ ಮೆಲ್ಲನೆ ಒಳಗೆ ನುಗ್ಗಿ ಶಿಪ್ ಅನ್ನು ಮುಳುಗಿಸಿ ಬಿಡ್ತದೆ. और अगर उसके उस शिप में अगर छोटा सा होल है तो हम देखते हैं वो पानी उस होल के द्वारा अंदर जाता है और धीरे धीरे वो शिप जो है डूब जाता है। ಆದ್ರಿಂದ ಅನೇಕರು ಹೇಗೆ ಹೇಳ್ತಾರೆ ಎಂಬುದಾಗಿ ನಾವು ನೋಡುವಾಗ, ಓ ಬ್ರದರ್ ಅಲ್ಲಿ ಸಭೆನೇ ಇಲ್ಲ. और अनेक लोग इस तरह ऐसा कहते हैं कि भाई वहां तो कलीसिया ही नहीं है। ಅಲ್ಲಿ ಆತ್ಮಿಕ ಜೀವಿತಕ್ಕೆ ನಾವು ಸತ್ಯದಲ್ಲಿ ನಡೀಲಿಕ್ಕೆ ನಮಗೆ ಆಗುವುದೇ ಇಲ್ಲ. और वहाँ आत्मिक जीवन में उतने सच्चाई में चलने हमें नहीं होता। ಅಲ್ಲಿನ ಜನರೆಲ್ಲ ಹಾಗೆ ಎಂಬುದಾಗಿ, और वहाँ के लोग ऐसे ही हैं।
ಆದರೆ ಇಲ್ಲಿ ನಾವು ಏನನ್ನು ನೋಡ್ತೇವೆ ಎಂಬುದಾಗಿ ಹೇಳುವಾಗ ನಮ್ಮನ್ನು ದೇವರು ಈ ಲೋಕದಿಂದ ಪ್ರತ್ಯೇಕಿಸಿದ್ದಾನೆ. लेकिन यहाँ हम क्या देखते हैं कि परमेश्वर ने हमें इस दुनिया से अलग किया है. ಆದರೆ ಈ ಲೋಕಕ್ಕೆ ನಮ್ಮನ್ನು ದೇವರು ಬೆಳಕಾಗಿ ಇಟ್ಟಿದ್ದಾನೆ. मतलब परमेश्वर ने इस दुनिया में हमें ज्योति किनाई रखा है. ಆದ್ರಿಂದ ಈ ಲೋಕಕ್ಕೆ ಸಂಬಂಧಪಟ್ಟಂತ ಸಂಗತಿಗಳು ಒಂದೊಂದು ವೇಳೆ ನಮ್ಮಲ್ಲಿ ಇರುವುದಾದ್ರೆ, इसलिए इस दुनिया को संबंधित कोई भी बातें अगर हम में है तो ಅದು ಮೆಲ್ಲ ಮೆಲ್ಲನೆ ವೈರಿ ಏನ್ ಮಾಡ್ತಾನೆ, ಮೆಲ್ಲ ಮೆಲ್ಲನೆ ಒಳಗೆ ಬಂದು ಆತನು ಮುಳುಗಿಸಿ ಬಿಡ್ತಾನೆ. और हम देखते दुश्मन क्या करता है, धीरे धीरे अंदर आकर उसे डुबा देता है. ಹಾಗಾಗಿ ಇಲ್ಲಿ ನಾವು ಏನನ್ನು ನೋಡಿಕೊಳ್ತೇವೆ ಎಂಬುದಾಗಿ ಹೇಳುವಾಗ, ಒಂದು ಸಾರಿ ಅರಣ್ಯದಲ್ಲಿ ದೇವರಿಗೆ ವಿರುದ್ಧವಾಗಿ ಇಸ್ರಾಯೇಲರು ಹೋದಾಗ ದೇವರು ಈ ಒಂದು ವಿಷ ಸರ್ಪಗಳನ್ನು ಕಳಿಸುವುದು ನಾವು ನೋಡ್ತೇವೆ. और यहाँ हम देखते हैं जंगल में जब एक बार इस्राएल लोग परमेश्वर के विरोध में गए तो परमेश्वर वहां एक सांप भेजता है. ಅಲ್ಲಿ ನಾವು ಯಾರ್ಯಾರಿಗೆಲ್ಲ ಹಾವು ಕಚ್ಚಿತು ಅವರೆಲ್ಲ ಅನೇಕರಲ್ಲಿ ಸತ್ತರು ಎಂಬುದಾಗಿ ನಾವು और ನೋಡಿಕೊಳ್ಳುತ್ತೇವೆ. जिसे जिसे वो सांप ने हम देखते हैं काटा, वो मर गए. ಆದರೆ ಅನೇಕರು ದೇವರ ಕಡೆಗೆ ತಿರುಗಿಕೊಂಡು ಮೋಶೆಯ ಬಳಿಗೆ ಬರುವಾಗ ಒಂದು ತಾಮ್ರದ ಸರ್ಪವನ್ನಲ್ಲಿ ದೇವರು ಮಾಡಿ ಇಡ್ಲಿಕ್ಕೆ ಹೇಳುವುದನ್ನು ನೋಡ್ತೇವೆ. और वहां हम देखते हैं अनेक लोग जब यीशु हम मूसे के पास आता है, हम देखते हैं कि परमेश्वर कहता है कि वहां एक सांप बनाकर रखने के लिए. ಯಾವಾಗ ಅವರು ತಾಮ್ರದ ಸರ್ಪವನ್ನು ದೃಷ್ಟಿಸಿದ್ರು, ಆ ದೃಷ್ಟಿಸಿದವರೆಲ್ಲ ಬದುಕಿಕೊಂಡ್ರು ಎಂಬುದಾಗಿ ನೋಡಿಕೊಳ್ತೇವೆ. और जो व्यक्ति उस सांप को उन्होंने देखा तो वो सब बच गए, ऐसा वचन कहता है. ಇಲ್ಲಿ ಏನನ್ನು ನೋಡ್ತೇವೆ ಎಂಬುದಾಗಿ ನಾವು ನೋಡುವಾಗ ಅವರು ಕೆಳಗೆ ಇರುವಂತ ವಿಷ ಸರ್ಪಗಳನ್ನು ನೋಡ್ಲಿಲ್ಲ. ಎಲ್ಲರೂ ಕ್ರೂಚಿ ಒಂದು ಮರದ ಕಂಬದಲ್ಲಿ ಇಟ್ಟಂತ ಒಂದು ತಾಮ್ರದ ಸರ್ಪವನ್ನು ನೋಡಿಕೊಂಡ್ರು. हम यहाँ क्या देखते हैं कि वो जो नीचे था उस सांप को नहीं देखा, बल्कि वह ऊपर रखा हुआ उस सांप को उन्होंने देखा. ಯಾರೆಲ್ಲ ನಂಬಿಕೆಯಿಂದ ಅದನ್ನು ನೋಡಿದ್ರು ಅವರೆಲ್ಲ ಬದುಕಿಕೊಂಡ್ರು. और जिन्होंने विश्वास से उस सांप को देखा वो बच गए. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಅನೇಕರು ಹೇಳ್ತಾರೆ, ನಾವು ಪಾಪಿಗಳು, ನಾವು ಪಾಪ ಮಾಡಿದ್ದೇವೆ, ನಮ್ಗೆ ಇನ್ನು ಕ್ಷಮಾಪಣೆ ಉಂಟೋ ಇಲ್ವೋ ಗೊತ್ತಿಲ್ಲ ಎಂಬುದಾಗಿ. और हम देखते हैं उसी तरह अनेक लोग इस तरह कहते हैं कि हम पापी हैं, हमने पाप किया है, हमें क्षमापण है या हम नहीं जानते. ಈ ಸಂದರ್ಭದಲ್ಲಿ ನಮ್ಮನ್ನು ನಾವು ನೋಡದೆ ಯಾವಾಗ ಶಿಲುಬೆಯ ಕಂಬವನ್ನು ನಾವು ದೃಷ್ಟಿಸ್ತೇವಾ, और इस संदर्भ में हम देखते हैं, हम अपने आप को ना देखते हैं, जब हम उस क्रूस को देखते हैं तो ಯಾವಾಗ ಆತನು ನಮ್ಮ ಪಾಪಗಳಿಗೋಸ್ಕರ ಆತನು ಸತ್ತು ಎಂಬುದಾಗಿ ನಾವು ನೋಡ್ತೇವಾ, और जब हम देखते हैं कि वो हमारे पापों के लिए मरा, ಇಲ್ಲಿ ನಾವು ಅದಲು ಬದಲಾಗುವುದನ್ನು ನಾವು ನೋಡ್ತೇವೆ. हम यहाँ बदल जाते हैं, हम देखते हैं. ನಮ್ಮೆಲ್ಲ ಪಾಪ ಶಾಪ ದೋಷಗಳನ್ನು ಆತನು ಶಿಲುಬೆ ಮೇಲೆ ಹೊತ್ತುಕೊಂಡ. और हमारे सारे पाप और सारे शाप को, सारे दोष को उसने उस क्रूस पर ले लिया. ನಮಗೆ ಎಲ್ಲಾದ್ರಿಂದಲೂ ಆತನು ಬಿಡುಗಡೆ ಕೊಟ್ಟ ಎಂಬುದಾಗಿ और ನೋಡಿಕೊಳ್ಳುತ್ತೇವೆ. हमें सब बातों से उसने छुटकारा दिया, हम देखते हैं. ಆದ್ರಿಂದ ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಈಗ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಮಾಡಿದಂತ ಎಲ್ಲಾ ನಮ್ಮ ಪಾಪ ಶಾಪಗಳನ್ನು ಆತನು ಹೊತ್ತುಕೊಂಡು ಆತನು ನಮಗೆ ನೀತಿಯ ವಸ್ತ್ರವನ್ನು ನಮಗೆ ಆತನು ಕೊಟ್ಟಿದ್ದಾನೆ. और तो आपको क्या बोलना चाहते हैं कि क्रूस में यीशु मसीह ने हमारा सारे पाप और सारे दोष, सारे श्राप को लेकर हमें उसने अच्छा वस्त्र, नया वस्त्र दिया है. ಈಗ ನಾವು ಈ ವಸ್ತ್ರವನ್ನು ಹೊದ್ದು ಯೇಸುವಿನ ನೀತಿ ಅನ್ನುವಂಥ ವಸ್ತ್ರ ನಮ್ಮ ಮೇಲೆ ಇರುವುದರಿಂದ ನಾವು ತಂದೆ ಬಳಿಗೆ ಹೋಗುವಾಗೆಲ್ಲ ತಂದೆಯಾದ ದೇವರು ನಮ್ಮನ್ನು ನೋಡುವಾಗ ಯೇಸುವನ್ನು ಕಂಡಂತೆ ಆತ ನಮ್ಮನ್ನು ಕಾಣ್ತಾನೆ. और हम देखते इस धार्मिकता को वस्त्र पहनकर जब हम परमेश्वर पिता के पास जाते हैं तो परमेश्वर पिता जो है हमें नहीं देखता, बल्कि यीशु मसीह को देखता है. ಅದೇ ರೀತಿಯಲ್ಲಿ ನಾವು ಮೋಶೆಯನ್ನು ದೇವರು ಫರೋನನ ಬಳಿಗೆ ಕಳಿಸುವುದನ್ನು ನಾವು ನೋಡ್ತೇವೆ. उसी तरह हम देखते हैं मूसा को परमेश्वर फिरौन के पास भेज देता है. ವಿಮೋಚನ ಕಾಂಡ 7ನೇ ಅಧ್ಯಾಯ. निर्गमन के किताब में 7वां अध्याय. ವಿಮೋಚನ ಕಾಂಡ 7ನೇ ಅಧ್ಯಾಯ. ಮುಂದೆ ವಚನ. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದೆ. ಈಗ ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ
ದೇವರು ಮೋಶೆಯನ್ನು ಫರೋನನ ಸನ್ನಿಧಾನದಲ್ಲಿ ಒಂದು ದೇವರ ಸ್ಥಾನದಲ್ಲಿ ಅಲ್ಲಿ ನಿಲ್ಲಿಸುವುದನ್ನು ನಾವು ನೋಡ್ತೇವೆ. यहाँ हम देखते तब यहोवा ने मूसा से कहा, सुन, मैं तुझे फिरौन के लिए परमेश्वर सा ठहराता हूँ. यहाँ हम देखते हैं परमेश्वर इस्राएल लोगों को छुड़ाने के लिए फिरौन के सामने मूसा को परमेश्वर जैसा ठहराता है. ದೇವರು ಮೋಶೆಗೆ ತನ್ನ ಮಾತುಗಳನ್ನು ಕೊಟ್ಟು ಇಸ್ರಾಯೇಲರ ಬಳಿಗೆ ಕಳಿಸಿದನು. हम देखते परमेश्वर मूसा को अपने वचन देकर इस्राएलियों के पास भेज देता है. ಆ ದೇವರ ವಾಕ್ಯವನ್ನು ಹೊತ್ತುಕೊಂಡು ಹೋದಂತ ಮೋಶೆ ಫರೋನನ ಮುಂದೆ ಆತನು ದೇವರಾಗಿ ನಿಂತನು. हम देखते परमेश्वर के वचन को लेकर जब मूसा गया तो वो फिरौन के सामने परमेश्वर जैसा ठहरा. ಅದಕ್ಕೆ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ इसलिए यूहन्ना की किताब में 10वां अध्याय 34ನೇ ವಚನ ಹೇಳ್ತದೆ, 10:34 ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆ ಅಲ್ಲ. ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನೆಂದು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಜ್ಞೆ ಮಾಡಿ ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿಕೊಟ್ಟವರಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದಕ್ಕೆ ನೀನು ದೇವದೂಷಣೆ ಮಾಡುತ್ತಿ ಅನ್ನುತ್ತೀರೋ. यीशु ने उन्हें उत्तर दिया, क्या तुम्हारी व्यवस्था में नहीं लिखा है, मैंने कहा तुम ईश्वर हो. यदि उसने उन्हें ईश्वर कहा जिनके पास परमेश्वर का वचन पहुंचा और पवित्र शास्त्र की बात असत्य नहीं हो सकती, तो जिसे पिता ने पवित्र ठहरा कर जगत में भेजा है तुम उससे कहते हो तू निंदा करता है, इसलिए कि मैंने कहा मैं परमेश्वर का पुत्र हूँ. ಇಲ್ಲಿ ನಾವು ಏನನ್ನು ನೋಡ್ತೇವೆ ಅಂದ್ರೆ, ದೇವರ ವಾಕ್ಯವನ್ನು ಯಾರು ಹೊತ್ತುಕೊಂಡು ಹೋಗ್ತಾರೋ, यहाँ हम क्या देखते हैं कि परमेश्वर के वचन को जो लेकर जाते हैं. ನಾವು ನೋಡ್ತೇವೆ ಯೇಸು ಸ್ವಾಮಿ ದೇವರ ವಾಕ್ಯವಾಗಿದ್ದನು. हम देखते हैं कि यीशु मसीह परमेश्वर का वचन था, वचन है. ಆತನು ಈ ಲೋಕಕ್ಕೆ ಆತನು ಬಂದಾಗ ನಾನು ದೇವರ ಮಗನೆಂಬುದಾಗಿ ಆತನು ಹೇಳಿದ. और जब इस दुनिया में वह आए तो उन्होंने कहा कि मैं परमेश्वर का पुत्र हूँ. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಗಲಿಬಿಲಿ ಜನರೊಳಗೆ ಆಗುವುದನ್ನು ನಾವು ನೋಡ್ತೇವೆ. वहाँ हम देखते हैं लोगों के बीच में गड़बड़ी हो जाती है. ಅಲ್ಲಿ ಸತ್ಯವನ್ನು ಅವರು ತಿಳುಕೊಳ್ಳದೆ ಹೋಗಿರುವುದರಿಂದ ಅಲ್ಲಿ ಮೋಸ ಹೋಗುವುದನ್ನು ನೋಡ್ತೇವೆ. वहाँ वो सच्चाई को ना जानने के कारण वहाँ धोखे में आ जाते हैं. ತಾನು ದೇವರ ಮಗ ಎಂಬುದಾಗಿ ಹೇಳಿದ್ರಿಂದ ಯೇಸುವನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರು. और यीशु मसीह में परमेश्वर का पुत्र ऐसे कहने के कारण यीशु मसीह को मारने आ जाते हैं. ನಾವು ಕೂಡ ದೇವರ ಮಕ್ಕಳಲ್ವಾ? हम भी परमेश्वर के पुत्र है ना. हालेलुया. ನಾವು ದೇವರ ಮಕ್ಕಳಲ್ವಾ? हम क्या परमेश्वर के बच्चे नहीं हैं? ದೇವರ ಮಕ್ಕಳು. हम सब परमेश्वर के बच्चे हैं. ಹೌದು. ಆದ್ರಿಂದ ದೇವರ ವಾಕ್ಯವನ್ನು ಹೊತ್ತುಕೊಂಡು ನಾವು ಹೋಗುವಂತ ಸಂದರ್ಭದಲ್ಲಿ ಈಗ ಹಳೆ ಒಡಂಬಡಿಕೆಯಲ್ಲಿ ಸೈತಾನನನ್ನು ನಾವು ಫರೋನನನ್ನು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಸೈತಾನನನ್ನು ನಾವು ನೋಡ್ತೇವೆ ಆ ಸ್ಥಾನದಲ್ಲಿ. और उसी तरह परमेश्वर के वचन को जब हम लेकर जाते हैं, हम पुराना नियम में फिरौन को देखते हैं, लेकिन नया नियम में हम शैतान को देखते हैं. ಸೈತಾನನ ಮುಂದೆ ದೇವರು ಹೇಗೆ ಫರೋನನ ಮುಂದೆ ಮೋಶೆಯನ್ನು ದೇವರ ಸ್ಥಾನದಲ್ಲಿ ನಿಲ್ಲಿಸಿದನೋ ಅದೇ ರೀತಿಯಲ್ಲಿ ಇವತ್ತು ಸೈತಾನನ ಮುಂದೆ ದೇವರ ವಾಕ್ಯವನ್ನು ಹೊತ್ತಂತ ನಮ್ಮನ್ನು ಕೂಡ ದೇವರ ಒಂದು ಸ್ಥಾನದಲ್ಲಿ ಆತ ನಿಲ್ಲಿಸಿದ್ದಾನೆ. और जिस तरह फिरौन के सामने परमेश्वर के वचन को लेकर गया हो, मूसा को परमेश्वर जैसा ठहराया, उसी तरह आज परमेश्वर के वचन को लेकर जाने वाले हमें शैतान के सामने परमेश्वर जैसा ठहराता है. ಇದು ನಮಗೆ ಗೊತ್ತಿರಬೇಕು. और ये हमें मालूम होना चाहिए. ಈ ಸತ್ಯವನ್ನು ನಾವು ತಿಳಿದಿರಬೇಕು. और इस सच्चाई को हमें जानते रहना चाहिए. ಈ ಸತ್ಯವನ್ನು ನಾವು ತಿಳಿದುಕೊಂಡಾಗಲೇ, और जब हम इस सच्चाई को जानते हैं, ಫಸ್ಟ್ ನಮಗೆ ಬಿಡುಗಡೆ, पहले हमें छुटकारा ಮತ್ತು ಅನೇಕರಿಗೆ ಬಿಡುಗಡೆ. और उसी तरह अनेक लोगों को छुटकारा मिलता हालेलुया. है. हालेलुया. ಆ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ ಇವತ್ತು. और वो यीशु हमारे बीच ಆ में ಯೇಸು है. ನಿಮ್ಮ ಒಬ್ಬೊಬ್ಬರನ್ನು ಯಾವ ವ್ಯಾಧಿಗಳಿದ್ರು ಇವತ್ತು ಬಿಡುಗಡೆ ಕೊಡ್ಲಿಕ್ಕಿದ್ದಾನೆ. और वो यीशु आप एक को कोई भी रोग हो सकता है, छुटकारा देगा. ಅಲ್ಲಿ ನಾವು ನೋಡ್ತೇವೆ, ಆ ರಕ್ತ ಕುಸುಮ ರೋಗಿ ಹೆಂಗಸು ಅವಳು ಯೇಸುವಿನ ಸಮಾಚಾರವನ್ನು ಕೇಳಿದ್ಲು.
हम देखते हैं वो लहू बहने वाले वो स्त्री जो है यीशु मसीह के सुसमाचार को सुना ಅವಳು ಹೋಗಿ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿಕೊಂಡ್ಳು. और हम देखते हैं वो जाकर उसके कपड़े के अंगोछे को छुआ ಅವಳು ತನ್ನ ಸ್ವಸ್ಥತೆಯನ್ನು ಅವಳು ಪಡೆದುಕೊಂಡ್ಳು. और उसने अपनी चंगाई को पा लिया। ಅದೇ ರೀತಿಯಲ್ಲಿ ಇವತ್ತು उसी तरह आज ही ಯೇಸು ನಿಮ್ಮ ಪಕ್ಕದಲ್ಲೇ ಇದ್ದಾನೆ. यीशु मसीह आपके पास है। ಯೇಸುವನ್ನು ನೀವು ಮುಟ್ಟಿರಿ. यीशु मसीह को आप छू लीजिए ಯೇಸುವಿನ ಸ್ವಸ್ಥತೆಯನ್ನು ನೀವು ಹೊಂದಿಕೊಳ್ಳಿರಿ. और यीशु मसीह के द्वारा आप चंगाई को पा लीजिए। ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ನಾವು ಎದ್ದು ನಿಲ್ಲುವ. और इस